ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನಿವತ್ತು ಮನೆಯಲ್ಲಿ ಪೆಡಿಕ್ಯೂರ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಫಸ್ಟ್ ನಾವು ಕಾಲನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಕಾಲಿಗೆ ಹಾಕ್ಕೊಂಡಿರ್ತೀವಲ್ಲ ನೈಲ್ ಪಾಲಿಶು, ಅದನ್ನು ಕೂಡ ರಿಮೂವ್ ಮಾಡಬೇಕು. ಮತ್ತು ಈ ಕಾಲು ಚೈನು ಮತ್ತು ಕಾಲುಂಗುರ ಇವು ಕೂಡ ತೆಗೆದುಬಿಡಬೇಕು. ಈ ತೆಗೆಯೋದ್ರಿಂದ ಕಾಲಿಗೆ ಚೆನ್ನಾಗಿ ನಾವು ಪೆಡಿಕ್ಯೂರ್ ಅನ್ನೋದು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಾನು ಫಸ್ಟು ಹಾಟ್ ವಾಟರನ್ನು ಟಬ್ಬಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ತುಂಬ ಬಿಸಿ ಆದರೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಳ್ಳಿ. ಮತ್ತು ಒಂದು ಶಾಂಪೂವನ್ನು ಹಾಕ್ಕೊಂಡಿದ್ದೀನಿ, ಹಾಫ್ ಲೆಮನನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು 20 ನಿಮಿಷ ನನ್ನ ಕಾಲನ್ನು ನೀರಿನಲ್ಲಿ ಇಕ್ತೀನಿ. ಈಗ ನೈಲ್ ಕಟರ್ಗೆ ನೈಲ್ ಶೇಪರ್ ಇರುತ್ತಲ್ಲ ಅದನ್ನು ತಗೊಂಡು ಕ್ಲೀನಾಗಿ ಈ ಥರ ನೈಲ್ ಶೇಪ್ ಮಾಡ್ಕೊಂಡ್ಬಿಡಿ. ಹಾಗೆ ನೈಲ್ಸಲ್ಲಿರುವಂಥ ಗಲೀಜನ್ನು ಕೂಡ ಕ್ಲೀನಾಗಿ ತೆಗೆದುಬಿಡಿ. ನಿಮ್ಮ ಹತ್ರ ನೈಲ್ ಶೇಪರ್ ಇದ್ದರೂ ಕೂಡ ನೀವು ಇದನ್ನು ಮಾಡ್ಕೋಬೋದು. ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಈಗ ನಾನು ನೀರಿನಲ್ಲಿ ಕಾಲಿಕ್ಕೊಂಡು ಬ್ರಷಿಂದ ವೇಸ್ಟ್ ಆಗಿರುವಂಥ ಬ್ರಷಿಂದ ಈ ಥರ ಚೆನ್ನಾಗಿ ಉಜ್ಕೊತಿದ್ದೀನಿ. ಈ ಥರ ಮಾಡೋದ್ರಿಂದ ನಮ್ಮ ಕಾಲು ಅನ್ನೋದು ಕ್ಲೀನಾಗುತ್ತೆ. ಈ ಥರ ಬೆರಳು ಮತ್ತು ಕಾಲು ಕೆಳಗೆ ಎಲ್ಲ ಈ ಥರ ಚೆನ್ನಾಗಿ ಉಜ್ಕೋಬೇಕು. ನಿಮ್ಮ ಹತ್ರ ಪೆಡಿಕ್ಯೂರ್ ಬ್ರಷ್ ಇದ್ದರೆ ಈ ಥರ ಮಾಡ್ಕೋಬೋದು. ನನ್ನ ಹತ್ರ ಪೆಡಿಕ್ಯೂರ್ ಬ್ರಷ್ ಇಲ್ಲ, ನಾನು ಬ್ರಷಿಂದನೇ ಮಾಡ್ಕೊಳ್ತಿದ್ದೀನಿ. ಈ ಥರ ನೀವು ವಾರಕ್ಕೊಂದ್ಸರಿ ಮಾಡ್ಕೊಳ್ಳಿ. ನಾವು ಫೇಸ್ಗೆ ಯಾವ ರೀತಿ ಫೇಶಿಯಲ್ ಅವೆಲ್ಲ ಮಾಡ್ಕೊತೀವೋ ಅದೇ ಥರ ನಾವು ಕಾಲು ಕೈಗಳು ಕೂಡ ಈ ಥರ ಮಾಡ್ಕೋಬೇಕು. ಕಾಲು ಒಡೆದಿರೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ನಾನಿವಾಗ ಕಾಲನ್ನು ಒರೆಸ್ಕೊಂಡ್ಬಿಡ್ತಿದ್ದೀನಿ. ಈಗ ಫುಡ್ ಸ್ಕ್ರಬ್ ನೋಡೋಣ. ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದರಲ್ಲಿ ನಾನು ಕೊಕೊನಟ್ ಆಯಿಲನ್ನು ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಕಾಲಿಗೆ ಹಚ್ಕೊಂಡು ಒಂದು 10 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಈ ಸ್ಕ್ರಬ್ ಮಾಡೋದ್ರಿಂದ ಬ್ಲಡ್ ಸ್ಕಿಲ್ಸ್ ಎಲ್ಲ ಹೋಗಿ ನಮ್ಮ ಕಾಲು ಅನ್ನೋದು ಫ್ರೆಶ್ ಆಗುತ್ತೆ. ಈ ಥರ ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ಳಿ. ಕಾಲುಗಳಿಗೆ ಫ್ರಂಟು ಬ್ಯಾಕು ಎಲ್ಲ ಕ್ಲೀನಾಗಿ ಹಚ್ಕೊಂಡು ಮಸಾಜನ್ನು ಮಾಡ್ಕೊಳ್ಳಿ. ಒಂದು 10 ನಿಮಿಷ ಈ ಥರ ಮಾಡ್ಕೊಳ್ಳಿ. ಈಗ ಕಾಲನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಾನೊಂದು ಟವಲ್ ತಗೊಂಡು ಒರೆಸ್ಕೊತೀನಿ. ಈಗ ಆ್ಯಂಟಿ ಟ್ಯಾನ್ ಪ್ಯಾಕ್, ಈಗ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಹಾಫ್ ಲೆಮನ್ ರಸವನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಳ್ಳಿ. ಇದೊಂದು ಸ್ಮೂತ್ ಪ್ಯಾಕ್ ಥರ ರೆಡಿ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಮೂತಾಗಿ
ಮಿಕ್ಸ್ ಮಾಡ್ಕೋಬೇಕು. ಈ ಕಡಲೆ ಹಿಟ್ಟು ಹಾಕೋದ್ರಿಂದ ನಮಗೆ ಸ್ಕ್ರಚ್ಚರ್ ಥರ ಉಪಯೋಗ ಆಗುತ್ತೆ. ನಮಗೆ ಕಾಲುಗಳಲ್ಲಿ ಟ್ಯಾನ್ ಅನ್ನೋದು ಇರುವುದಿಲ್ಲ. ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಒಂದು 15 ನಿಮಿಷ ಹಾಗೆ ಬಿಡಬೇಕು. ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಈಗ ವಾಶ್ ಮಾಡ್ಕೊತೀನಿ. ನಾನು ಕ್ಲೀನಾಗಿ ಬೆರಳು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಕಾಲು ತೊಳೆದಾದ್ಮೇಲೆ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಒರೆಸ್ಕೊಂಬಿಡಿ. ನಿಮ್ಮ ಹತ್ರ ಮಾಯಿಶ್ಚರೈಸರ್ ಇದ್ದರೆ ಕಾಲಿಗೆ ಹಚ್ಕೊಳ್ಳಿ. ನೋಡಿ, ಸಿಂಪಲ್, ಎಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಪೆಡಿಕ್ಯೂರ್ ಅನ್ನೋದು ಮಾಡ್ಕೊಂಡಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.